ಜಿಲ್ಲಾ ಬಲಗೈ ಜಾತಿಗಳ ಒಕ್ಕೂಟ ರಿಜಿಸ್ಟರ್ಡ್ ಚಿಕ್ಕಬಳ್ಳಾಪುರ ಜಿಲ್ಲೆ ವತಿಯಿಂದ ಜನಜಾಗೃತಿ ಸ್ವಾಭಿಮಾನಿ ಸಮಾವೇಶ ನಡೆದಿದೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬುದ್ಧ ಬಸವೇಶ್ವರರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಸಮಾವೇಶಕ್ಕೆ ಚಾಲನೆಯನ್ನ ನೀಡಲಾಯಿತು. ಬಲಗೈ ಜನಾಂಗದವರು ಒಗ್ಗಟ್ಟಾಗಬೇಕು ಎಂದು ಕರೆ ನೀಡಲಾಯಿತು. ಅಂತೆಯೇ ಬುದ್ಧ ಬಸವರವರ ತತ್ವಗಳನ್ನು ಸಮಾವೇಶದಲ್ಲಿ ಸಾರಿ ಹೇಳಲಾಯಿತು. ಕಾರ್ಯಕ್ರಮದಲ್ಲಿ ಸಂಸ್ಥಾಪಕ ಅಧ್ಯಕ್ಷರು ಜಿಲ್ಲಾ ಬಲಗೈ ಜಾತಿಗಳ ಒಕ್ಕೂಟ ಚಿಕ್ಕಬಳ್ಳಾಪುರ ಜಿಲ್ಲೆಯ ಡಾಕ್ಟರ್ ಟಿ ಶ್ರೀನಿವಾಸಪ್ಪ, ಮಾನ್ಯ ಶಾಸಕರು ಹಾಗೂ ಮಾಜಿ ಸಚಿವರಾದ ಡಾಕ್ಟರ್ ಎ.ಸಿ. ಮಹದೇವಪ್ಪ, ಡಾಕ್ಟರ್ ವೆಂಕಟಸ್ವಾಮಿ, ಕಾರ್ಯಾಧ್ಯಕ್ಷರು ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ದೆಹಲಿ, ಜಿಲ್ಲಾ ಅಧ್ಯಕ್ಷರುಗಳು, ತಾಲೂಕು ಅಧ್ಯಕ್ಷರುಗಳು ಶ್ರೀ ಕಳವಾರ ಶ್ರೀನಿವಾಸ್ ರವರು ಹಾಗೂ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಎಎಂ ಚಂದ್ರಪ್ಪ, ಚಿಕ್ಕಬಳ್ಳಾಪುರ. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ಸಿದ್ದರಾಮಯ್ಯನಾದರೂ ತನ್ನ 500 ಸೈನಿಕರ ಪಡೆಯೊಂದಿಗೆ ಬಾಜಿರಾವನ 28,000 ಸೈನಿಕರನ್ನ ಸದೆ ಬಡಿಲಿಲ್ಲ ಅಂತ ಹೇಳಿದ್ರೆ ಇವತ್ತು ಬಲಗೈ ಜನಾಂಗ ಇರ್ತಾ ಇರಲಿಲ್ಲ, ಬಲಗೈ ಜನಾಂಗದ ಜಾಗೃತಿ ಕೂಡ ಆಗ್ತಾ ಇರಲಿಲ್ಲ ಅನ್ನೋದು ನಾವು ಯಾರು ಮಡಿಬಾರ್ದು. ಹೌದೇನು? ನಿಮ್ಮ ವಂಶಸ್ಥರು ಯಾರು ಒನಕೆ ಓಬವ್ವ ಆ ದಿನ ಕಣವೇ ಊರ್ಲಿಲ್ಲ, ಒನಕೆ ಕೈಗೆ ಎತ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಬಲಗೈ ಜನಾಂಗ ಯಾರು ಅಂತ ಇವತ್ತು ಗುರ್ಸೋದು ಕಷ್ಟ ಆಗ್ತಾ ಇತ್ತು. ಅಂತ ವಂಶಸ್ಥರು ನೀವು. ಈಶ್ವರ್ ಚಕ್ರೆಯವರು, MA ಗ್ರಾಜುಯೇಟ್ ಅವರು ಪ್ರಿಯಾಂಬಲ್ ಓದಿದ್ರಲ್ಲ, ಅಲ್ಲಿ ಏನ್ ಬರ್ತಿದ್ದಾರೆ? ಭಾರತದ ಪ್ರಜೆಗಳಾದ ನಾವು, ನಮ್ಮನ್ನೆಲ್ಲ ಏನ್ ಹೇಳ್ತಿದ್ದಾರೆ? ದಲಿತರು, ಎಡಗೈನವರು, ಬಲಗೈನವರು, ಗೋತ್ರಗಳು, ಕುರುಬರು, ನಾಯಕರು, ಲಿಂಗಾಯತರು ಅಂತ ಕರೀತಾರಲ್ಲ. ಅಂಬೇಡ್ಕರ್ ಸಂವಿಧಾನದಲ್ಲಿ ಹೇಳಿದ್ದಾರೆ, ಭಾರತದ ಪ್ರಜೆಗಳಾದ ನಾವು, ವಿ ದಿ ಪೀಪಲ್ ಆಫ್ ಇಂಡಿಯಾ ಅಂತ ಹೇಳಿದ್ದಾರೆ. ಅಸ್ಪೃಶ್ಯತೆ ನಿವಾರಣೆ ಆಗಬೇಕು, ಕೋಮು ಸೌಹಾರ್ದತೆ ಸ್ಥಾಪನೆ ಆಗಬೇಕು ಮತ್ತು ದೇಶೀಯ ಪದ್ಧತಿ ಆರ್ಥಿಕ ಸಮೃದ್ಧ ಭಾರತ ನಿರ್ಮಾಣ ಆಗಬೇಕು. ಹಾಗಾಗಿ